ಎಲ್ಲ ಡೀಟೇಲ್ಸ್ ಎಲ್ಲ ತಗೊಳ್ಳೋಕೆ ಡೀಟೇಲ್ಸ್ ಬಂದಿದೆ. ಅದರಲ್ಲಿ ಸ್ವಲ್ಪ ಸರಿ ಇರಲಿಲ್ಲ, ಕರೆಕ್ಟಾಗಿ ಮಾಹಿತಿ ತಗೊಂಡು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಮಾಧ್ಯಮದವ್ರು ಕೊಡ್ತೀವಿ. ನಮ್ಮ ಇಲಾಖೆ ಇನ್ಫಾರ್ಮೇಷನ್ ಪ್ರಕಾರ 3/5/23ವರೆಗೂ ತೆಲಂಗಾಣದಲ್ಲಿ ಇದು ರಿಜಿಸ್ಟ್ರೇಷನ್ ಆಗಿತ್ತು. ಆಮೇಲೆ ಅಲ್ಲಿ ಎನ್ಒಸಿ ತಗೊಂಡು ಈ ಬಸ್ಸನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಆಲ್ ಇಂಡಿಯಾ ಪರ್ಮಿಟ್ ಬಸ್ಸು. ಇದು ಟ್ರಾವೆಲ್ಸ್ ಅಂತ ವೇಮೂರಿ ಕಾವೇಸಿ ಟ್ರಾವೆಲ್ಸ್ ಅಂತ ರಾಯಗಢ ಒರಿಸ್ಸಾ ಬಸ್ಸಲ್ಲಿದೆ. ಆಮೇಲೆ ಇದರ ಮಾಲೀಕರು ವೇಮೂರಿ ವಿನೋದ್ ಕುಮಾರ್ ಅಂತ FC 27 ಇದೆ. ಮತ್ತು ನಮ್ಮ ದೇವನಹಳ್ಳಿ RTO ಮತ್ತು ARTO ಬಾಗೇಪಲ್ಲಿ ಅವರಿಬ್ಬರು ಕೂಡ ಹೋಗಿದ್ದಾರೆ. ಹೋಗಿ ಮಾಹಿತಿ ಸಿಗುತ್ತೆ. ಈಗಾಗಲೇ ಮಾಹಿತಿ ತರಿಸ್ಕೊಂಡಿದ್ದಾರೆ. ಸ್ವಲ್ಪ ಅದರಲ್ಲಿ ಬರೀ ಹೆಸರುಗಳು ಮಾತ್ರ ಇತ್ತು. ಅಡ್ರೆಸ್ಸುಗಳಲ್ಲಿ ಕರೆಕ್ಟಾಗಿ 14 ಜನ ಇದ್ದಾರೆ ಅಂತ ಒಂದು 10 ಹೇಳಿದ್ದಾರೆ. ಮಾಹಿತಿ ಬಂದ ತಕ್ಷಣ ಇದು ಆಲ್ ಇಂಡಿಯಾ ಪರ್ಮಿಟ್ ಬಸ್ಸು. ದೇಶದ ಎಲ್ಲ ಮಕ್ಕಳು ಕೂಡ ಓಡಾಡ್ತಾ ಇರ್ತಾರೆ. ಆಲ್ ಇಂಡಿಯಾ ಪರ್ಮಿಟ್ ಬಸ್ಸು. ಮತ್ತು ಬೆಂಕಿ ಅನಾಹುತ ಆಗಿದೆ. ಹಿಂದೆ ವರ್ಷದಲ್ಲಿ ನಿಮಗೆಲ್ಲ ಕ್ಯಾಂಪ್ ಇರಬೇಕು. 2017 ಇರಬೇಕು. ಜಬಾಲ್ ಟ್ರಾವೆಲ್ಸ್ ಹೈದರಾಬಾದ್ ಹತ್ರ ಒಂದು 4-5 ಜನ ತೀರೋಗ್ಬಿಟ್ಟು. ಕಾರಣ ಏನು ಮಾಡಿದ್ರೆ ಅದಕ್ಕೆ ಎಮರ್ಜೆನ್ಸಿ ಡೋರ್ ಇರ್ತಿರಲಿಲ್ಲ. ಒಂದೇ ಒಂದು ಡೋರ್ ಇರ್ತಿತ್ತು. ಬೆಂಕಿ ಅನಾಹುತ ಹೋದಾಗ ಅವರು ಹಿಡಿಯೋದಕ್ಕೆ ತೊಂದರೆ ಆಗ್ತಿತ್ತು. ಗ್ಲಾಸ್ವರೆಗೂ ಜಂಪ್ ಮಾಡಬೇಕಾಗಿತ್ತು. ಆಮೇಲೆ ನಾನು ಆವಾಗ ನಮ್ಮ ರಾಜ್ಯದ 25,000 ಬಸ್ಸುಗಳಿಗೆ ಪ್ಲಸ್ ಪ್ರೈವೇಟು ಎಲ್ಲ ಬಸ್ಗಳಿಗೂ ಕೂಡ ಸುಮಾರು 50,000 ಬಸ್ಗೆ ಎಮರ್ಜೆನ್ಸಿ ಡೋರು ಮಾಡಿಸಿದ್ವಿ. ಆಮೇಲೆ ನಿನ್ನೆ ನಡೆದಿರ್ತಕ್ಕಂಥ ಕೆಲಸ ನಮ್ಮ ರಾಜ್ಯದವರೇ ತಕ್ಷಣದಲ್ಲಿ ಇನ್ಫಾರ್ಮೇಷನ್ ಕೊಡ್ತಿದ್ದೆ. ಈಗ ಅಲ್ಲಿಗೆ ಹೋಗಿದ್ದಾರೆ. ಪ್ಲಸ್ ಅಲ್ಲಿ ನಮ್ಮ ಕಮಿಷನರ್ ಇನ್ಫಾರ್ಮೇಷನ್ ಎಲ್ಲ ತಗೊಂಡಿದ್ದಾರೆ. ಆಮೇಲೆ ಕರೆಕ್ಟ್ ಮಾಹಿತಿ ಇಲ್ಲ. ಹೆಸರು ಮಾತ್ರ ಇದೆ. ಗೊತ್ತಾಗಿದೆ. ಹೆಸರಿನಿದೆ 22 ಯಾರು ಹಿಂದೆ ಹೋಗ್ಬೇಕಂತ ದೇವರಾಜಿ ಆಗ್ತಿರೋ ಬಾಗೇಪಲ್ಲಿ ಕೇಬಲ್ ಕೊಡಿ ಸರ್. ಅದು